ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ತುಂಬ ಸರಳವಾಗಿ ಒಂದು 5ರಿಂದ 10 ನಿಮಿಷದ ಒಳಗೆ ನೀವು ಯಾವ ರೀತಿ ಅಂದರೆ 2 ಲೇಯರ್ ಬರೋ ಥರ 2 ಸ್ಟೆಪ್ ಬರೋ ರೀತಿಯಲ್ಲಿ ಸೀರೆ ಉಡಿಸ್ಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ತುಂಬ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಮೊದಲು ಸಿದ್ಧತೆ ಮಾಡಿಕೊಳ್ಳೋಣಂತೆ. 2 ಕೈಗಳನ್ನು ತೆಗೆದುಕೊಂಡಿದ್ದೇನೆ. ಈಗ ನಿಮ್ಮ ಬಳಿ ಕೈ ಇಲ್ಲ ಅಂತ ಅಂದ್ರೆ ಪರವಾಗಿಲ್ಲ. ಬ್ಲೌಸ್ ಪೀಸ್ ಒಳಗೆ ನೀವು ಪೇಪರನ್ನು ಇಟ್ಟು ನೀವು ಸಿದ್ಧತೆ ಮಾಡ್ಕೋಬಹುದು. ಸೀರೆಯಲ್ಲಿ ಅಂತ ಬ್ಲೌಸ್ ಪೀಸ್ ಆದ್ರೂ ತೆಗೆದುಕೋಬಹುದು, ಅಥವಾ ಸೀರೆಗೆ ಮ್ಯಾಚಿಂಗ್ ಆಗೋ ರೀತಿಯಲ್ಲಿ ನೀವು ಒಂದು ಬಾರ್ಡರ್ ನೋಡ್ಕೊಂಡು ಆ ಒಂದು ಕಲರ್‌ಗೆ ಮ್ಯಾಚ್ ಆಗೋ ತರ ಒಂದು ಬ್ಲೌಸ್ ಪೀಸ್ ಅನ್ನು ನೀವು ಸಿದ್ಧತೆ ಮಾಡಿಟ್ಕೋಬಹುದು. ನೋಡಿ, ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನಾನೀಗ 4 ಫೋಲ್ಡ್ ಮಾಡಿದ್ದೇನೆ. ಒಂದು ಬ್ಲೌಸ್ ಪೀಸಲ್ಲಿ 4 ಫೋಲ್ಡ್ ಮಾಡಿ ಅದರ ಒಳಗೆ ಕೈಯನ್ನು ಇಟ್ಬಿಟ್ಟು ಒಂದು ಪಿನ್ ಅನ್ನು ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ನಾನು ಇನ್ನೊಂದು ವೈಯಕ್ತಿಕವಾಗಿ ತಿಳಿಸ್ಬೇಕು. ಈಗ ಹಬ್ಬ ಅಂತ ಬಂದಾಗ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ತುಂಬಾ ಜನ ಹಬ್ಬಕ್ಕೆ ಅಂತ ಹೇಳಿ, ಲಕ್ಷ್ಮೀ ಪೂಜೆಗೆ ಅಂತ ಹೇಳಿ ತುಂಬಾ ಕಾಸ್ಟ್ಲಿ ಸೀರೆ ತೆಗೆದುಕೊಂಡಿರ್ತೀರಿ. ಅಂದ್ರೆ ರೇಷ್ಮೆ ಸೀರೆನೇ ಆಗಿರ್ಬೋದು, ಮೈಸೂರು ಸಿಲ್ಕ್, ಈ ತರ ತುಂಬಾ ಕಾಸ್ಟ್ಲಿ ಸೀರೆ ತೆಗೆದುಕೊಂಡಾಗ ನೀವು ಜಾಸ್ತಿ ಪಿನ್ ಅನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲಿ ತುಂಬಾ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ 1 ಅಥವಾ 2 ಪಿನ್ ಅನ್ನು ಮಾತ್ರ ಉಪಯೋಗಿಸ್ಕೊಳ್ಳಿ. ಅದರ ಬದಲಿಗೆ ನೀವು ಈಗ ನಾವು ಬಟ್ಟೆ ಹಾಕೋಕೆ ಪಿನ್ನು, ಇದು ಕ್ಲಿಪ್ಪು ಯೂಸ್ ಮಾಡ್ಕೊಳ್ತೀವಲ್ಲ, ಆ ಕ್ಲಿಪ್ ಅನ್ನು ನೀವು ಉಪಯೋಗಿಸ್ಕೊಳ್ಳೋದು ತುಂಬಾನೇ ಒಳ್ಳೇದು. ನೋಡಿ, 2 ಕೈಗಳನ್ನು ಕೂಡ ನಾನು ಇದೇ ರೀತಿಯ ಪಿನ್ ಮಾಡ್ಕೊಂಡಿದ್ದೇನೆ. ಇದು ಬ್ಲೌಸ್ ಪೀಸ್ ಆಗಿರೋದ್ರಿಂದ 2 ಪಿನ್ ಅನ್ನು ಯೂಸ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಮಧ್ಯದಲ್ಲಿ ಒಂದು ಫೋಲ್ಡಿಂಗ್ ಆ ಕಡೆ ಈ ಕಡೆ ಆಗ್ಬಾರ್ದಂತ ಒಂದು ಪಿನ್ ಅನ್ನು ಹಾಕಿದ್ದೇನೆ. ನಂತರದಲ್ಲಿ ಸೆರಗನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೇನೆ. ನೋಡಿ, ಸೀರೆ ತೆಗೆದುಕೊಂಡಿದ್ದೇನೆ. ನಾನು ಬ್ಲೂ ಕಾಂಬಿನೇಷನ್ ಅಲ್ಲಿ ರೆಡ್ ಬಾರ್ಡರ್ ಬರೋ ತರ ಎಲ್ಲ ಸೆರಗಲ್ಲಿ ನಾನು ಕಾಂಬಿನೇಷನ್ ಅಲ್ಲಿ ತೆಗೆದುಕೊಂಡಿದ್ದೇನೆ. ನೀವು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಸಿರು, ಹಳದಿ, ಕೆಂಪು ಈ ರೀತಿಯಾಗಿ ಆಮೇಲೆ ಗುಲಾಬಿ ಬಣ್ಣದಲ್ಲಿ ಈ ರೀತಿಯಾಗಿ ಸೀರೆಯನ್ನು ತೆಗೆದುಕೊಳ್ಳಿ. ನಿಮ್ಗೆ ಯಾವ ಬಣ್ಣ ಇಷ್ಟ ಆಗುತ್ತೋ ತೆಗೆದುಕೋಬಹುದು. ನಾನು ರಿಲೇಟೆಡ್ ಆಗಿರುವಂತ ಬಣ್ಣಗಳನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿ, ಸೆರಗು ಕೂಡ ಸಿದ್ಧತೆ ಆಯ್ತು. ನಾವು ಯಾವ ರೀತಿ ಸೀರೆ ಉಡ್ತೀವೋ ಅದೇ ರೀತಿನೇ ಸೆರಗು ಮತ್ತೆ ಒಂದು ನೆರಿಗೆಗಳ್ನು ರೆಡಿ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಕ್ ಹೋಗ್ಬೇಡಿ. ಸಿಂಗಲ್ ಫೋಲ್ಡ್ ಅಲ್ಲೇನೆ ಈಗ ನಾವು ನಿಂತ್ಕೊಂಡಾಗ ಯಾವ ರೀತಿ ಸೀರೆ ಉಟ್ಕೊಳ್ತೀವೋ ಅದೇ ರೀತಿನೇ ನೀವು ಸೀರೆ ಸೆರಗನ್ನು ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೊಳ್ಳಿ. ನಾನು ತುಂಬಾ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. 2 ಸ್ಟೆಪ್ ಅಲ್ಲಿ ಯಾವ ರೀತಿ ನಮಗೆ ಸೀರೆ ತುಂಬಾ ಚೆನ್ನಾಗಿ ಒಂದು ಅಮ್ಮನವರು ಪದ್ಮಾಸನ ಹಾಕಿ ಕುಳಿತುಕೊಂಡಿರೋ ರೀತಿಯಲ್ಲಿ ನಾನು ಇವತ್ತು ಸೀರೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಸೀರೆ ಸೆರಗನ್ನು ಕೂಡ ನಾನು ಸೆರಗು ರೆಡಿ ಆಯ್ತು. ಈಗ ನೆರಿಗೆ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನಾನು ಒಂದು ಬ್ಯಾಲೆನ್ಸ್ ಅಲ್ಲಿ ಇರ್ಲಿ ಅಂತ ಹೇಳಿ ಒಂದು ಪಿನ್ ಅನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಇನ್ನ ಕೆಳಭಾಗದಲ್ಲಿ ನಾವು ನೆರಿಗೆಯನ್ನು ಸರಿ ಮಾಡಿಕೊಂಡು ಅದಕ್ಕೆ ನೀವು ಆದಷ್ಟುನು ಬಟ್ಟೆಗೆ ಹಾಕೋ ಕ್ಲಿಪ್ ಅನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೇದು. ನೆರಿಗೆಗಳನ್ನೆಲ್ಲ ನಾವು ಸಮತಟ್ಟವಾಗಿ ಮಾಡ್ಕೊಂಡು, ಅಂದ್ರೆ ಸರಿಯಾಗಿ ನಾವು ಜೋಡಿಸ್ಕೊಂಡು, ಮಧ್ಯದಲ್ಲಿ ಎಲ್ಲೂ ಸ್ವಲ್ಪನೂ ಆ ಕಡೆ ಈ ಕಡೆ ಆಗದೆ ಇರೋ ರೀತಿಯಲ್ಲಿ ನಾವು ಬಟ್ಟೆಗೆ ಹಾಕೋ ಕ್ಲಿಪ್ ಅನ್ನು ಹಾಕೊಳ್ಳೋದು ಒಳ್ಳೇದು. ಪಿನ್ ಅನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನಮಗೆ ಪಿನ್ ಅವಶ್ಯಕತೆ ಬರೋದೇ ಇಲ್ಲ. ನಾವು ಸೀರೆಯನ್ನು ಉಡ್ಸೋಂಥ ಸಂದರ್ಭದಲ್ಲಿ ಆ ಕ್ಲಿಪ್ ಅನ್ನು ನಾವು ತೆಗೆದು ಬಿಡ್ತೇವೆ. ನೋಡಿ, ಸೀರೆ ಸೆರಗು ಕೂಡ ರೆಡಿ ಆಯ್ತು, ಹಾಗೆ ನೆರಿಗೆ ಕೂಡ ರೆಡಿ ಆಯ್ತು. ಈಗ ನೋಡಿ, ಕಳಸಕ್ಕೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಕಳಸವನ್ನು ನಾವು ಯಾವಾಗಲೂ ಅಕ್ಕಿಯ ಮೇಲೆ, ಅಂದ್ರೆ ತುಂಬಾ ಜನ ಕೇಳ್ತಾರೆ 2 ಕಳಸ ಇಡ್ಬೋದಾ ಅಂತೇಳಿ. ಕೆಳಗಿನ ಕಳಸದಲ್ಲಿ ನೀವು ಅಕ್ಕಿಯನ್ನು ಹಾಕಿ, ಮೇಲಿನ ಕಳಸದಲ್ಲಿ ನೀರನ್ನು ಹಾಕಬೇಕು. ನಾವು ದೇವರಿಗೆ ಯಾವಾಗಲೂ ಕೂಡ ನೀರನ್ನು ಹಾಕಿ, ನೀರಿನೊಳಗೆ ನಾವು ಕೆಲವೊಂದು ವಸ್ತುಗಳನ್ನ ಹಾಕಿ ನಾವು ಕಳಸ ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗಿರೋದ್ರಿಂದ ನಾನು ಅದೇ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಕೆಳಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿದ್ದೇನೆ. ಅದರ ಮೇಲೆ ಒಂದು ಎತ್ತರದ ರೀತಿಯಲ್ಲಿ ಕಾಣಿಸೋ ತರ, ಯಾಕಂದ್ರೆ ನಾವು 2 ಸ್ಟೆಪ್ ಸೀರೆ ಉಡಿಸ್ತಾ ಇರೋದ್ರಿಂದ ಎತ್ತರವಾಗಿ ಕಾಣಿಸ್ಬೇಕಲ್ಲ, ಹಾಗಾಗಿ ನಾನು ಒಂದು ಕಳಸವನ್ನು ಇಟ್ಟಿದ್ದೇನೆ. ಸ್ವಲ್ಪ ದೊಡ್ಡದಾದ ಕಳಸ ಇಟ್ಟಿದ್ದೇನೆ. ಅದ್ರ ಮೇಲೆ ಒಂದು ಕಳಸವನ್ನು ಇಟ್ಟು 2 ಕೋಲನ್ನು ಕಟ್ಟಿದ್ದೇನೆ. ಕಳಸದ ಹಿಂಬದಿ ಒಂದು ನೀವು ಕಾಣಿಸ್ತಾ ಇರ್ಬೋದು, ಮೇಲಿನ ಒಂದು ಪುಟ್ಟದಾದ ಕಳಸ ಏನಿಟ್ಟಿದ್ರೆ ಅದ್ರ ಹಿಂಬದಿಯಲ್ಲಿ ಒಂದು ಕೋಲನ್ನು ಇಟ್ಟಿದ್ದೇನೆ. ಕೆಳಗಿನ ಕಳಸಕ್ಕೆ 2 ಕೋಲನ್ನು ಇಟ್ಟಿದ್ದೇನೆ. ನಂತರದಲ್ಲಿ ನೋಡಿ, 2 ಸ್ಟೆಪ್ ಬರ್ಬೇಕು ಅಂದ್ರೆ ಈ ತರ ನೆರಿಗೆಗಳನ್ನ ನೀವು ಮೇಲೆ ಕೆಳಗೆ ಮಾಡ್ಕೋಬೇಕು. ಈಗ ನಿಮ್ಗೆ ಒಂದೇ ಸ್ಟೆಪ್ ಸಾಕು ಅಂತಂದ್ರೆ ಸಮವಾಗಿ ನೀವು ಆ ಒಂದು ನೆರಿಗೆಗಳನ್ನ ಹಿಡಿದು ನೀವು ಪಿನ್ ಹಾಕೋಬಹುದು. ಇಲ್ಲ 2 ಸ್ಟೆಪ್ ಚೆನ್ನಾಗಿ ಕಾಣಿಸುತ್ತೆ, ನಾವು 2 ಸ್ಟೆಪ್ನಲ್ಲೂ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಈ ರೀತಿಯಾಗಿ ನೋಡಿ, ಒಂದು ಪಿನ್ ನಾನೀಗ ನಿಮಗೆ 3 ಪಿನ್ ಉಪಯೋಗಿಸ್ಕೊಂಡಿರೋದು. ಬ್ಲೌಸ್ ಪೀಸಲ್ಲಿ 2 ಪಿನ್ ಉಪಯೋಗಿಸ್ಕೊಂಡಿದ್ದೀನಿ. ಈಗ ಸೀರೆಯಲ್ಲಿ ನಾನು ಒಂದೇ ಪಿನ್ ಅನ್ನು ಉಪಯೋಗಿಸ್ಕೊಂಡಿರೋದು. ನಾನು ಎಲ್ಲೂ ಕೂಡ ಪಿನ್ ಅನ್ನು ಉಪಯೋಗಿಸ್ತಾ ಇಲ್ಲ. ತುಂಬಾ ನಾನು ಅವಶ್ಯಕತೆ ಬಿದ್ದಾಗ ಮಾತ್ರ ಪಿನ್ ಅನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಈಗ ನಾವು ಸೆರಗನ್ನು ನಾವು ಏನ್ ಕ್ಲಿಪ್ ಹಾಕಿರ್ತೀವೋ ಆ ಕ್ಲಿಪ್ ಅನ್ನು ತೆಗೆದುಬಿಟ್ಟು ಅಗಲವಾಗಿ ನಾವು ಸರಿಯಾದ ರೀತಿಯಲ್ಲಿ ಜೋಡಣೆ ಮಾಡ್ಕೋಬೇಕು. ನಾನು ಮೇಲಿನ ಸ್ಟೆಪ್ ಏನಿದೆಯೋ ಅದನ್ನ ನಾನು ಒಂದು ಮೇಲಿನ ಕಳಸದ ಕೋಲಿನ ಹಿಂಭಾಗದಲ್ಲಿ ಹಾಕಿದ್ದೇನೆ. ನೀವು ಅಲ್ಲಿ 2 ಕಡೆನೂ ಸೆರಗನ್ನು ಸೇರಿಸ್ಬಿಟ್ಟು, ನೀವು ಅಂದ್ರೆ ನೆರಿಗೆಗಳನ್ನ ಸೇರಿಸಿ ಹಿಂಭಾಗದಲ್ಲಿ ನೀವು ಒಂದು ಪಿನ್ ಬದಲಿಗೆ ನೀವು ಬಟ್ಟೆ ಕ್ಲಿಪ್ ಅನ್ನೇ ಉಪಯೋಗಿಸ್ಕೋಬಹುದು, ತೊಂದರೆ ಇಲ್ಲ. ಇಲ್ಲ ನಿಂತ್ಕೊಂತ ಇಲ್ಲ, ತುಂಬಾ ಒಂದು ಸಿಂಥೆಟಿಕ್ ಸ್ಯಾರಿ ಏನಾದ್ರು ತೆಗೆದುಕೊಂಡಾಗ ನಿಂತ್ಕೊಳ್ತಿಲ್ಲ ಅಂದಾಗ ಒಂದು ಸಣ್ಣದಾದ ಒಂದು ಪಿನ್ ಅನ್ನು ಉಪಯೋಗಿಸ್ಕೋಬಹುದು.
ಈಗ ನೋಡಿ ಕಾಲಿನ ಜೋಡಣೆ ತಿಳಿಸ್ಕೊಡ್ತಾ ಇದ್ದೇನೆ. ಕಾಲಿಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸ್ವಲ್ಪ ಉದ್ದವಾಗಿ ನೀವೊಂದು ಉಲ್ಲನ್ ಥ್ರೆಡ್ಡಿಂದ ಸಹಾಯದಿಂದ ನೀವು ಕಟ್ಟಿ ಅದನ್ನ ಹಿಂಭಾಗದಿಂದ ತೆಗೆದುಕೋಬೇಕು. ನೀವೇನೂ ಮಾಡೋಂಗಿಲ್ಲ. ಜಸ್ಟ್ ಕಳಸದ ಹಿಂಭಾಗದಲ್ಲಿ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಮಾತ್ರ ನೀವು ದಾರವನ್ನು ಕಟ್ಕೊಳ್ಳಿ. ತುಂಬಾ ಉದ್ದ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹಿಂಭಾಗದಲ್ಲಿ ನಾನು ಹಾಕ್ತಾ ಇದ್ದೇನೆ. ಒಂದು ಅದಕ್ಕೆ ನಮಗೆ ನಾನೀಗ ಎಷ್ಟು ಎತ್ತರದಲ್ಲಿ ಇಟ್ಟಿದ್ದೇನೋ ಅಷ್ಟು ಎತ್ತರಕ್ಕೆ ಮಾತ್ರ ದಾರವನ್ನು ಕಟ್ಕೊಂಡಿದ್ದೇನೆ. ಸೆರಗನ್ನು ಫಸ್ಟೇ ಹಾಕಬಾರ್ದು. ಮೊದಲು ನಾವು ಕಾಲನ್ನು ಫಿಕ್ಸ್ ಮಾಡ್ಕೋಬೇಕು. ನೋಡಿ ಒಂದು ಕಾಲನ್ನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಕೆಳಗಿನ ಸ್ಟೆಪ್ ಏನಿದೆಯೋ ಕೆಳಗಿನ ಸೀರೆ ಸ್ಟೆಪ್ ಅಲ್ಲಿ ಒಂದು ಎಳೆ ತೆಗೆದುಬಿಟ್ಟು ನಾನು ಆ ಕಾಲಿಗೆ ಸುತ್ತುತ್ತಿದ್ದೇನೆ. ಸುತ್ತಿ ಅಲ್ಲೊಂದು ಮಾತ್ರ ಪಿನ್ ಹಾಕ್ತಾ ಇದ್ದೇನೆ. ಯಾಕಂದ್ರೆ ಅದು ತುಂಬಾ ಜಾರ್ತಾ ಇರೋದ್ರಿಂದ ನಾನು ಅಲ್ಲೊಂದು ಪಿನ್ ಅನ್ನು ಉಪಯೋಗಿಸ್ಕೊಂಡಿದ್ದೇನೆ. ಈಗ ನೋಡಿ ಒಂದು ಪಿನ್ ಹಾಕ್ತಾ ಇದ್ದೇನೆ. ಅದೇ ರೀತಿನ ನಾನಿವಾಗ ಎಡಗಡೆ ಸೈಡ್ ಅಲ್ಲೂ ಕೂಡ ಒಂದು ಲೇಯರ್ ತೆಗೆದುಕೊಂಡು ಒಂದು ಸೀರೆಯ ಲೇಯರ್ ತೆಗೆದುಕೊಂಡು ಅದು ಕಾಲಿಗೆ ಸುತ್ತಬಿಟ್ಟು ಅಲ್ಲೊಂದು ಪಿನ್ ಹಾಕ್ತಾ ಇದ್ದೇನೆ. ಎರಡೇ ಪಿನ್ ಅನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಮೇಲೆ ನಿಮಗೆ ಗೊತ್ತಿರ್ಬೋದು ನೆರಿಗೆಯ ಮೇಲ್ಭಾಗದಲ್ಲಿ ಒಂದು ಪಿನ್ ಅನ್ನು ಉಪಯೋಗಿಸ್ಕೊಂಡೆ. ಈಗ ಎರಡೂ ಕಾಲಿನ ಬಳಿ ನಾನು ಒಂದೊಂದು ಪಿನ್ ಅನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಆದ್ರೆ ನಾನು ಕೈಗೆ ಉಪಯೋಗಿಸ್ಕೊಳ್ತಾ ಇಲ್ಲ. ನಿಮಗೆ ನೆಕ್ಸ್ಟ್ ನೀವು ನೋಡ್ತಾ ಹೋಗ್ತೀರಿ. ನೋಡಿ ಇವಾಗ ಎಡಗಡೆ ಕಾಲಿಗೂ ಕೂಡ ಅದೇ ರೀತಿನೇ ನಾನು ಸುತ್ತಬಿಟ್ಟು ಒಂದು ನೆರಿಗೆ ತೆಗೆದುಕೊಂಡು ಸುತ್ತಬಿಟ್ಟು ಅದಕ್ಕೆ ನಾವು ಒಂದು ಕಾಲಿನ ಕೆಳಗೆ ಗೆಜ್ಜೆ ಹಾಕ್ತಿವಲ್ಲ ಆ ಜಾಗದಲ್ಲಿ ನಾವು ಒಂದು ಪಿನ್ ಅನ್ನು ಹಾಕೋಬೇಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಗೆಜ್ಜೆ ಹಾಕೋದಾದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಗೆಜ್ಜೆ ತೆಗೆದುಕೊಳ್ಳಿ. ಗೆಜ್ಜೆ ಸಿಗುತ್ತೆ ಸಾಮಾನ್ಯವಾಗಿ ಶಾಪ್‌ಗಳೆಲ್ಲ ಸಿಗುತ್ತೆ. ಎರಡೂ ಕಾಲಿಗೂ ಕೂಡ ಗೆಜ್ಜೆ ಹಾಕಿ ನಾನಿವತ್ತು ಹಾಗೇನೆ ಸೀರೆಯನ್ನು ಉಡ್ಸಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ ಕಾಲು ಸಿದ್ಧತೆ ಆಯ್ತು. ಆಮೇಲೆ ನೀವೇನ್ ಟೇಬಲ್ ಮೇಲೆ ಕೂರ್ಸಿರ್ತೀರೋ ಅದ್ರ ಮೇಲೆ ಬ್ಯಾಲೆನ್ಸ್ ಬರೋ ತರ ಇಲ್ಲ ಒಂದು ಕಾಲನ್ನು ಇಡಿ. ಇನ್ನೊಂದು ಕಾಲು ಕೆಳಭಾಗಕ್ಕೆ ಬರೋ ತರ ಇಡಿ. ಅವಾಗ 2 ಸ್ಟೆಪ್ ಅಲ್ಲಿ ಒಂದು ಕಾಲು ಮೇಲ್ಭಾಗದಲ್ಲಿ ಇಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎರಡೂ ಕಾಲು ಕೆಳಗ್ ಬಂದಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಒಂದು ಕಾಲು ಮೇಲಿರ್ಬೇಕು, ಇನ್ನೊಂದು ಕಾಲು ಕೆಳಗಿರ್ಬೇಕು. ಆ ರೀತಿ ಆಗ್ಬೇಕು. ನೋಡಿ ಸೀರೆ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ರೆಡಿ ಆಯ್ತು. ಆಮೇಲೆ ಈಗ ಕೈ ಯಾವ ರೀತಿ ಫಿಕ್ಸ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ನೋಡಿ ಕಳಸದ ಮೇಲ್ಭಾಗಕ್ಕೆ ಒಂದು ಕೋಲ್ ಕಟ್ಟಿದೀವಲ್ಲ, ಆ ಕೋಲಿನ ಮೇಲ್ಭಾಗದಲ್ಲಿ ನಾವು ಆ ಬ್ಲೌಸ್ ಪೀಸ್ ಅನ್ನು ಇಡಬೇಕು. ಅಂದ್ರೆ ಕೈ ನಾವೇನ್ ಸಿದ್ಧತೆ ಮಾಡ್ಕೊಂಡಿರ್ತೀವೋ ಇಡ್ಬೇಕು. ಅಷ್ಟೇ ನಾನು ಮಾಡ್ತಾ ಇರೋಂಥದ್ದು. ನೀವು ಬೇಕಾದ್ರೆ ಅದು ಬ್ಯಾಲೆನ್ಸ್ ನಿಂತ್ಕೊಳ್ತಾ ಇಲ್ಲ ಅಂತಂದ್ರೆ ನೀವು ಆ ಬ್ಲೌಸ್ ಪೀಸಿಗೂ ಮತ್ತೆ ಕಳಸದ ನೀವು ಕತ್ತಿಗೆ ಒಂದು ಇದೇನು ದಾರ ಕಟ್ಟಿರ್ತೀರೋ ಬಿಗಿಯಾಗಿ ಬರ್ಬೇಕಂತೇಳಿ ಕೋಲಿಗೆ, ಆ ಒಂದು ದಾರಕ್ಕೆ ನೀವು ಒಂದು ಪಿನ್ ಅನ್ನು ಹಾಕೊಳ್ಳಿ. ಬಲಗಡೆ ಕೈಯ ಕೆಳಗಿನ ಸಹಾಯದಿಂದ ನೆರಿಗೆಯನ್ನು ತೆಗೆದುಕೊಂಡು ಅಂದ್ರೆ ಸೆರಗನ್ನು ತೆಗೆದುಕೊಂಡು ಎಡಭಾಗಕ್ಕೆ ನೀವು ಮೇಲ್ಭಾಗಕ್ಕೆ ಬರೋ ರೀತಿಯಲ್ಲಿ ಸೆರಗನ್ನು ಹಾಕಿ. ಅಂದ್ರೆ ನಾವು ಒಂದು ಮುಸ್ಕನ್ನು ಯಾವ ರೀತಿ ಹಾಕೊಳ್ತೀವೋ ಅದೇ ರೀತಿನೇ ಮುಂಭಾಗದಲ್ಲಿ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಬರೋ ತರದಲ್ಲಿ ನೀವು ನೆರಿಗೆಯನ್ನು ಸಿದ್ಧತೆ ಮಾಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬೇಕಾದ್ರೆ ಈ ಸೆರಗನ್ನೇ ನೀವು ಇನ್ನೂ ಸ್ವಲ್ಪ ಉದ್ದ ಮಾಡ್ಕೊಂಡಾಗ 3 ಸ್ಟೆಪ್ ಸೀರೆ ಉಡಿಸ್ದಂಗ ಆಗುತ್ತೆ. ಕೆಳಗೆ ನಾವು ಸೀರೆಯ ಭಾಗದಲ್ಲಿ 2 ಸ್ಟೆಪ್ ಆಗಿರುತ್ತೆ. ಮೇಲೆನೆ ಒಂದು ಸೆರಗಿನ ಭಾಗದಲ್ಲಿ ಸ್ವಲ್ಪ ಕೆಳಭಾಗದಲ್ಲಿ ಮಾಡ್ಕೊಂಡ್ರೆ ಅದು ಕೂಡ ಒಂದು ಸೇರ್ಕೊಂಡು 3 ಸ್ಟೆಪ್ ಆಗುತ್ತೆ. ನಾನು 2 ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ ಕೈ ಮೇಲಿನ ಕೂಡ ಸಿದ್ಧತೆ ಆಯ್ತು. ಈ ಕೈನ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಕೈ ತುಂಬಾ ಕೆಳಗೆ ಇಳಿದು ಬಿಟ್ಟಿರುತ್ತಲ್ಲ, ಜಸ್ಟ್ ಒಂದು ಪೇಪರ್ ತೆಗೆದುಕೊಳ್ಳಿ, ಒಂದು ಶೀಟ್ ಪೇಪರ್ ತೆಗೆದುಕೊಂಡು ಅದ್ರ ಉಂಡೆ ಮಾಡಿ ಸೀರೆ ಒಳಗೆ ಸೇರಿಸ್ಬಿಟ್ಟು ಕೈಯನ್ನು ಬ್ಯಾಲೆನ್ಸ್ ಮಾಡಿ ಸಾಕು. ಅಲ್ಲೇನ್ ಪಿನ್ ಏನ್ ಹಾಕೋದ್ ಬೇಡ. ಜಸ್ಟ್ ಒಂದು ಪೇಪರ್ ಉಂಡೆ ಇಟ್ರೆ ಸಾಕು. ಎರಡೂ ಕೈಗೂ ಅಷ್ಟೇ ಮೇಲ್ಭಾಗ ಬರುತ್ತಾರಲ್ಲ ಅಂದ್ರೆ ನಮ್ಗೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ಕೈಯನ್ನು ಮೇಲ್ಭಾಗ ತರ ಮಾಡ್ಕೊಳ್ಳೋಕೆ ರೀತಿಯಲ್ಲಿ ಒಂದು ಒಂದು ಪೇಪರ್ ಅನ್ನು ಇಟ್ರೆ ಸಾಕು. ನೋಡಿ ಸೀರೆ ಸಿದ್ಧತೆ ಆಯ್ತು. ಜಸ್ಟ್ ಒಂದು 5 ರಿಂದ 10 ನಿಮಿಷ ನೀವು ಏನು ಹೆಚ್ಚಿಗೆ ಕಷ್ಟನೇ ಪಡೋಗಿಲ್ಲ. ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ. ಈ ರೀತಿಯಾಗಿ ನೀವು ಉಡ್ಸ್ಕೊಂಡಾಗ ಆಮೇಲೆ ಒಂದು ಮುಖ ಪದ್ಮಕ್ಕೆ ಅಲಂಕಾರ ಮಾಡಿ, ಆಮೇಲೆ ನಿಮ್ಗೆ ಯಾವ ತರ ಜ್ಯುವೆಲರಿ ಎಲ್ಲ ಹಾಕ್ಬೇಕು ಅಂತ ಆ ತರ ಜ್ಯುವೆಲರಿಗಳನ್ನ ಹಾಕಿ, ನಾನು ಸೊಂಟಕ್ಕೆ ಡಾಬು ಹಾಕಿದ್ದೇನೆ. ನೀವು ಎಲ್ಲಾ ರೀತಿಯಲ್ಲೂ ನೀವು ಒಂದು ಅಲಂಕಾರ ಮಾಡ್ಬೋದು. ಒಂದ್ ಪಕ್ಷ ನಿಮ್ಗೆ ಡಾಬು ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ಸರ ಇತ್ತು ಅಂತಂದ್ರೆ ಆ ಸರವನ್ನೇ ನೀವು ಹಾಕಿ. ನಾವು ಡಾಬು ಹಾಕಿದಾಗ ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಸರ ಹಾಕಿದಾಗ ಅಷ್ಟು ಬಿಗಿಯಾಗಿ ಕೂತ್ಕೊಳ್ಳಲ್ಲ. ಅವಾಗ ನೀವು ಇನ್ನೊಂದು ಪರಿಹಾರ ಮಾಡ್ಕೋಬಹುದು. ಅಂತಂದ್ರೆ ಆ ಸೊಂಟಕ್ಕೆ ಬಿಗಿಯಾಗಿ ಒಂದು ದಾರವನ್ನು ಕಟ್ಬಿಟ್ಟು ತೆಳು ಒಂದು ದಾರ ಕಟ್ಟಿ ಅದ್ರ ಮೇಲೆ ಸರವನ್ನು ಹಾಕಿ ಅವಾಗ ಒಂದು ಡಾಬು ಹಾಕಿರೋ ರೀತಿಯಲ್ಲಿ ಕಾಣಿಸುತ್ತೆ. ಇದಿಷ್ಟು ಸಿದ್ಧತೆಗಳು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ ತುಂಬಾ ಸರಳವಾಗಿ ಒಂದು 5 ರಿಂದ 10 ನಿಮಿಷದಲ್ಲಿ ನಾವು ಈ ಸೀರೆ ಉಡಿಸ್ಬೋದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ. ಹಾಗೆ ನಿಮಗೂ ಕೂಡ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸ ಇಡುವ ರೀತಿ ಆಗಿರ್ಬೋದು, ಕಳಸದೊಳಗೆ ಹಾಕಿರೋ ವಸ್ತುಗಳಾಗಿರ್ಬೋದು, ಪ್ರತಿಯೊಂದು ಕಳಸದ ಒಂದು ಪೂಜೆಯ ಸಂಪೂರ್ಣ ವಿಧಾನವನ್ನು ಕೂಡ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.